ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿಗಾಗಿ ಇಲ್ಲಿ ಮೊರಾರ್ಜಿ ದೇಸಾಯಿ ಆಗಿರ್ಬೋದು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಇಂದಿರಾ ಗಾಂಧಿ ವಸತಿ ಶಾಲೆಗಳಲ್ಲಿ 2025-26ನೇ ಸಾಲಿನಲ್ಲಿ 7ನೇ ತರಗತಿ ಆಗಿರ್ಬೋದು, 8ನೇ ತರಗತಿ ಹಾಗೂ 9ನೇ ತರಗತಿಯಲ್ಲಿ ಉಳಿಕೆ ಸ್ಥಾನಗಳ ಭರ್ತಿಗಾಗಿ ಇಲ್ಲಿ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿರುತ್ತದೆ. ಆದರೆ ಈ ಅರ್ಜಿಗಳನ್ನು ತಾವು ಜಿಲ್ಲಾವಾರು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅದು ಹೇಗೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ತಾವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಇಲ್ಲಿ ನೋಡಿರಿ, ಪ್ರತಿ ವರ್ಷ ಇಲ್ಲಿ 5ನೇ ತರಗತಿ ಉತ್ತೀರ್ಣರಾಗಿ 5ನೇ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಲಾಗುತ್ತೆ. ಇಲ್ಲಿ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವರು ಸಲ್ಲಿಸಿದಂತಹ ಶಾಲಾವಾರು ಆದ್ಯತೆ ಆಗಿರಬಹುದು, ಅದರೊಂದಿಗೆ ಸರ್ಕಾರ ಅವರಿಗೆ ನಿಗದಿಪಡಿಸಿದಂತಹ ಮೀಸಲಾತಿ ಮತ್ತು ಅವರು ಪಡೆದುಕೊಂಡ ಅಂಕಗಳ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ನ ಮಾಡಿಕೊಳ್ಳಲಾಗುತ್ತದೆ. ಆದರೆ ಇಲ್ಲಿ 7 ಮತ್ತು 8, 9ನೇ ತರಗತಿಗೆ ಉಳಿಕೆ ಸ್ಥಾನಗಳನ್ನು ಯಾವ ರೀತಿ ಭರ್ತಿ ಮಾಡ್ತಾರೆ ಅಂದರೆ, ಈ ವರ್ಷ 6ನೇ ತರಗತಿಗೆ ಅಡ್ಮಿಷನ್ ಮಾಡಿದಂತಹ ವಿದ್ಯಾರ್ಥಿ 6ನೇ ತರಗತಿ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಅಂದರೆ ಇಲ್ಲಿ ಜನವರಿ ಅಥವಾ ಫೆಬ್ರವರಿಯಲ್ಲಿ ಒಂದು ವೇಳೆ ಆ ಶಾಲೆಯನ್ನು ತೊರೆದು ಮತ್ತೆ ಬೇರೆ ಶಾಲೆಗೆ ಅಡ್ಮಿಷನ್ ಮಾಡಿದಲ್ಲಿ, ಅಥವಾ 7ನೇ ತರಗತಿ ಕಲಿಯುತ್ತಿರುವಂಥ ವಿದ್ಯಾರ್ಥಿ 6 ತಿಂಗಳು ಅಥವಾ 3-4 ತಿಂಗಳ ಕಾಲ ಶಿಕ್ಷಣವನ್ನು ಕಲಿತು ಮತ್ತೆ ಬೇರೆ ಶಾಲೆಗೆ ದಾಖಲಾತಿಯನ್ನು ಬಯಸಿದಂಥ ಸಂದರ್ಭದಲ್ಲಿ ಖಾಲಿ ಉಳಿದಂತಹ ಸೀಟುಗಳಿಗೆ ಇಲ್ಲಿ ಸರ್ಕಾರ ನೇರವಾಗಿ ಜಿಲ್ಲಾವಾರು ಅಂದರೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರ ಅಧೀನದಡಿಯಲ್ಲಿ ಮೊರಾರ್ಜಿ ದೇಸಾಯಿ ಆಗಿರ್ಬೋದು ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸೇರಿದಂತೆ ಇತರೆ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಡೈರೆಕ್ಟ್ ಆಗಿ ಅಡ್ಮಿಷನ್ ಮಾಡಿಕೊಳ್ಳಲಾಗುತ್ತದೆ. ಆದರೆ ಇಲ್ಲಿ ಅವರು ಒಂದು ಅರ್ಜಿ ನಮೂನೆಯನ್ನು ಕೊಟ್ಟಿರ್ತಾರೆ, ತಾವು ಈ ವಿಡಿಯೋದಲ್ಲಿ ವೀಕ್ಷಿಸಬಹುದು. ಅಂದರೆ ಇಲ್ಲಿ ಯಾವ ರೀತಿ ಅರ್ಜಿ ನಮೂನೆ ಇರುತ್ತೆ ಅಂತ ನೋಡ್ತಾ ಹೋಗಿ. ಇದು ಒಂದು ಬೇರೆ ಜಿಲ್ಲೆಯ ಒಂದು ಅರ್ಜಿ ಫಾರ್ಮ್ ಆಗಿರುತ್ತೆ. ನಿಮ್ಮ ಜಿಲ್ಲೆಯ ಅರ್ಜಿ ಫಾರ್ಮನ್ನು ತಾವು ತಮ್ಮ ಜಿಲ್ಲೆಯ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಚೇರಿಗೆ ಹೋಗಿ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಒಂದು ವೇಳೆ ಸೀಟುಗಳು ಲಭ್ಯವಿದ್ದಲ್ಲಿ ತಾವು ಒಂದು ತಮಗೆ ಹತ್ತಿರವಿರುವಾಗಿರ್ಬೋದು ಅಥವಾ ಇಡೀ ಜಿಲ್ಲೆಯಲ್ಲಿ ಎಲ್ಲಿಯೇ ಆದರೂ ಒಂದು ಸೀಟು ಲಭ್ಯ ಇದ್ದರೂ ಇರಬಹುದು. ಇಲ್ಲಿ ದಾಖಲಾತಿ ಬಯಸುವ ತರಗತಿ, ಇಲ್ಲಿ ಅಭ್ಯರ್ಥಿ ಹೆಸರು, ತಂದೆ ಹೆಸರು, SATಯ ಸಂಖ್ಯೆ ಆಗಿರ್ಬೋದು, ಇಲ್ಲಿ ಜನ್ಮ ದಿನಾಂಕ, ಮೊಬೈಲ್ ನಂಬರ್ ಆಗಿರ್ಬೋದು, ಪ್ರವರ್ಗ ಇವೆಲ್ಲವನ್ನು ತಾವು ಭರ್ತಿ ಮಾಡಬೇಕಾಗುತ್ತೆ ಫಾರ್ಮೆಟಲ್ಲಿ. ಈ ಫಾರ್ಮೆಟ್ ಎಲ್ಲಿ ಸಿಗುತ್ತೆ ಅಂದರೆ ತಮ್ಮ ಜಿಲ್ಲೆಯ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಚೇರಿಯಲ್ಲಿ ಸಿಗುತ್ತೆ. ಇಲ್ಲಿ ತಮ್ಮ ಜಾತಿ, ಆದಾಯ ಪ್ರಮಾಣ ಪತ್ರ, RD ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ, ವಿಳಾಸ ಆಗಿರ್ಬೋದು, ಮತ್ತು ತಾವೇನಾದರೂ ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಿದ್ದರೆ ಅಲ್ಲಿ ಯಾವ ವಿಶೇಷ ವರ್ಗ ಅಂತೇಳಿ ತಾವು ಅಲ್ಲಿ ಭರ್ತಿ ಮಾಡಬೇಕಾಗುತ್ತೆ. ಒಂದು ವೇಳೆ ಇಲ್ಲಿ ವಿಶೇಷ ತರಗತಿಗೆ ಅಡ್ಮಿಷನ್ ಮಾಡಿಸ್ಬೇಕು ಅನ್ನುವಂತಹ ಇಲ್ಲಿ ಆಸೆ ಇದ್ದವರು ತಾವು ಇಲ್ಲಿ ತಮಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಮೊದಲು ತಮ್ಮ ಜಿಲ್ಲೆಯ ಸಮಾಜ ಕಲ್ಯಾಣ ಅಧಿಕಾರಿಗಳನ್ನು ಭೇಟಿ ಮಾಡಿ ಆ ಕಚೇರಿಗೆ ಭೇಟಿ ಮಾಡಿದ ನಂತರ ಏನಾದರೂ ಅರ್ಜಿ ಕರೆದಿದ್ದಾರಾ ಇಲ್ವಾ ಅಂತ ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಈ ಬಗ್ಗೆ ಅರ್ಜಿಯನ್ನು ಕರೆದಿರ್ತಾರೆ. ತಡ ಮಾಡಬೇಡಿ. ಇಲ್ಲಿ 7, 8, 9ನೇ ತರಗತಿಗೆ ಉಳಿಕೆ ಸ್ಥಾನಗಳಿಗೆ ಇಲ್ಲಿ ಈಗಾಗಲೇ ಅರ್ಜಿಯನ್ನು ಕರೆದಿರ್ತಾರೆ. ನಾನು ಆಗಲೇ ಹೇಳಿದಾಗೆ ಈ ಫಾರ್ಮೇಟನ್ನು ಭರ್ತಿ ಮಾಡಿಕೊಂಡು ಮೊದಲು ಫಾರ್ಮೇಟ್ ಅಲ್ಲೇ ತಾವು ಪಡೆದುಕೊಡ್ಬೇಕಾಗುತ್ತದೆ. ಆ ಫಾರ್ಮೇಟ್ ಜೊತೆಗೆ ತಮಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಇಲ್ಲಿ ಭರ್ತಿ ಮಾಡಿ ಒಂದು ಸಟ್ ಕೊಟ್ಟು ಅವ್ರ ಕಡೆಯಿಂದ ಒಂದು ರಿಸೀವ್ಡನ್ನು ಪಡೆದುಕೊಳ್ಳಿ. ಒಂದು ವೇಳೆ ಏನಾದರೂ ಸೀಟುಗಳು ಎಲ್ಲಿಯಾದರೂ ಖಾಲಿ ಇದ್ದಲ್ಲಿ ಅವರು ಇಲ್ಲಿ ಕ್ರೈಸ್ ಅವರಿಗೆ ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದವರಿಗೆ ಕಳುಹಿಸಿ ಎಷ್ಟು ಅರ್ಜಿಗಳು ಬಂದಿವೆ ಆ ಅರ್ಜಿಗಳ ಆಧಾರ ಮೇಲೆ ಮೀಸಲಾತಿ ಮೆರಿಟ್ ಆಧಾರ ಮೇಲೆ ಆಯ್ಕೆ ಮಾಡ್ತಾರೆ. ಮತ್ತು ತಮಗೆ ಅಡ್ಮಿಷನ್ ಆದರೂ ಕೂಡ ಆಗಬಹುದು. ಧನ್ಯವಾದಗಳು.